ನಮಸ್ಕಾರ ರೀ. ನಾನು ನಿಮ್ಮ ಹುಬ್ಬಳ್ಳಿ ಬಸ್ಸು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಅತಿ ದೊಡ್ಡದಾಗಿರ್ತಕ್ಕಂಥ ಗ್ರಾಮ ಅಂದ್ರೆ ಅದು ಉಣಕಲ್ ಗ್ರಾಮ. ಉಣಕಲ್ ಗ್ರಾಮದೊಳಗೆ ಗ್ರಾಮ ದೇವತೆಯ ಜಾತ್ರೆ ಈ ವರ್ಷ ಆಗೈತಿ. ಆದ್ರೆ ಹಿಂದೆ ನೂತನ ಮೂರ್ತಿಗಳ ಒಂದು ಯಾವಾಗ ಆಗಿದ್ದು ಅಂತ ನಾನು ಆ ಇತಿಹಾಸದ ಪುಟಗಳನ್ನ ಅಲ್ಲಿ ಊರಿನ ಪ್ರಮುಖರನ್ನ ಕೇಳಿದಾಗ ಅದು ಎಷ್ಟು ತಲೆ ಹಿಂದ್ಗಳಾಗೈತಿ ಅಂತ ನಮಗಂತೂ ಗೊತ್ತಿಲ್ಲ. ಆದ್ರೆ ಈ ವರ್ಷ ಮಾತ್ರ ನಾವು ಹೊಸ ಮೂರ್ತಿ ಮಾಡಿಸಿ ಒಂದು ಗ್ರಾಮ ದೇವತೆ ಜಾತ್ರೆಯನ್ನು ಮಾಡಾಕತ್ತೇವಿ. ಹಿಂದಿಂದ ಯಾವಾಗ ನಡೆದೈತೆ ನಮಗೂ ಗೊತ್ತಿಲ್ಲ ಅಂತಂದ್ರೆ ನಿಜವಾಗ್ಲೂ ಖುಷಿ ಆಗ್ತೈತಿ. ಆ ಗ್ರಾಮ ದೇವತೆಯರ ಒಂದು ನೂತನ ಮೂರ್ತಿ ಇರ್ಬೋದು, ಹೊಸ ದೇವಸ್ಥಾನ ಕಟ್ಟಿದ್ರು, ಕಳಸಾರೋಹಣ ಮಾಡಿದಾರ. ಈ ಎಲ್ಲಾ ಮಾಹಿತಿಗಳನ್ನ ನಾನು ನಿಮ್ಗೆ ಹಂತ ಹಂತವಾಗಿ ತಿಳಿಸ್ತಾ ಹೋಗ್ತೀನಿ. ಇದು 5 ದಿವಸಗಳ ಜಾತ್ರೆ ಈ ಉಣಕಲ್ ಗ್ರಾಮದೊಳಗೆ ನಡೀತೈತಿ. ಈ ಮೊದಲೇ ದಿವಸ ಯಾವ ರೀತಿ ಆ ಗ್ರಾಮ ದೇವತೆಯರ ಮೂರ್ತಿಗಳನ್ನ ಆ ಗಡಿ ಭಾಗದೊಳಗೆ, ಗ್ರಾಮದ ಗಡಿ ಅಂತ ಇರ್ತೈತಿ, ಆ ಗಡಿ ಭಾಗದೊಳಗೆ ಯಾವ ರೀತಿ ಆ ಸ್ವಾಗತವನ್ನ ಮಾಡ್ತಾರ, ಕುಂಭಮೇಳದೊಂದಿಗೆ, ಮಜಲುಗಳೊಂದಿಗೆ ಹಾಗೂ ವಿಶೇಷ ವಾದ್ಯಗಳೊಂದಿಗೆ ಅದನ್ನು ಬರಮಾಡಿಕೊಳ್ತಾರೆ. ನಿಜವಾಗ್ಲೂ ಕೂಡ ನೋಡೋಣ. ಹಂತ ಹಂತವಾಗಿ ನಾನು ಭಾಗ 1, ಭಾಗ 2, ಭಾಗ 3ರಲ್ಲಿ ವಿಶೇಷವಾಗಿ ನಾನು ಈ ಒಂದು ಗ್ರಾಮದ ಸಂಪೂರ್ಣವಾಗಿರ್ತಕ್ಕಂಥ ಜಾತ್ರೆಯನ್ನು ನಿಮಗೆ ತಿಳಿಸ್ಲಿಕ್ಕೆ ಒಂದು ಇಷ್ಟಪಡ್ತೀನಿ. ಮೊದಲನೇದಾಗಿ ಈ ಒಂದು ಗ್ರಾಮ ದೇವತೆಯರ ಒಂದು ಜಾತ್ರೆ, ಒಂದು ಗ್ರಾಮ ದೇವತೆಯರನ್ನ ಗಡಿ ಭಾಗದೊಳಗೆ ಯಾವ ರೀತಿ ಕರ್ಕೊಂಡು ಹೋಗ್ತಾರೆ, ಅದು ಊರಿನೊಳಗೆ ಎಲ್ಲೆಲ್ಲಿ ಮೆರವಣಿಗೆ ಆಗ್ತೈತಿ, ಯಾವ ರೀತಿ ಮೆರವಣಿಗೆ ಆಗ್ತೈತಿ ಅನ್ನೋದನ್ನು ನಿಮಗೆ ಹಂತ ಹಂತವಾಗಿ ತೋರಿಸ್ತೇನೆ. ನೋಡ್ರಿ, ಇದು ನಮ್ಮ ಉಣಕಲ್ ಗ್ರಾಮದ ಗಡಿ. ಈ ಗಡಿಯಿಂದ ಏನೈತಿ ಅಂದ್ರೆ ಗ್ರಾಮ ದೇವತೆಯರನ್ನ ಸಕಲ ವಾದ್ಯ ಮೇಳಗಳೊಂದಿಗೆ, ಕುಂಭಗಳೊಂದಿಗೆ ಕರ್ಕೊಂಡು ಒಳಗೆ ಬರ್ತಾರೆ. ಅದು ಪೂಜೆ ಮುಖಾಂತರ ಈ ಒಳಗಡೆ ಕರ್ಕೊಂಡು ಬರ್ತಾರೆ. ಐತಿಹಾಸಿಕ ಈ ಮಹತ್ವವಾಗಿರ್ತಕ್ಕಂಥ ಗ್ರಾಮ ದೇವತೆಯರ ಜಾತ್ರೆಯಲ್ಲಿ ಡೊಳ್ಳು ಕೂಡ ಭಾಳ ವಿಶೇಷವಾಗಿ ಪಾಲ್ಗೊಂಡಿದ್ರು. ಮತ್ತು ಬಹಳ ಮುಖ್ಯ ಅಂತಂದ್ರೆ ಆ ಗ್ರಾಮದ ಗಡಿಯಿಂದ ಒಳಗೆ ಕರ್ಕೊಂಬರ್ಬೇಕಾದ್ರೆ ಆ ಬಾಣದಾರತಿ ತೆಗೆದು ಆ ಗ್ರಾಮ ದೇವತೆಯರನ್ನ ಗಡಿಯಿಂದ ಒಳಗಡೆ ಮೆರವಣಿಗೆ ಮಾಡೋದು, ಮತ್ತು ಜೋಗತಿಯರೆಲ್ಲ ಜೋಗ ಹಾಕೋದು, ಆಮ್ಯಾಗ ಹೆಚ್ಚಿನ ರೀತಿಯಿಂದ ಒಂದು ಸಮವಸ್ತ್ರದಿಂದ ಯುವಕರು ಮತ್ತು ಹಿರಿಯರು ಪ್ರಮುಖವಾಗಿರ್ತಕ್ಕಂಥ ಸೇರಿ ಆ ಗ್ರಾಮ ದೇವತೆಯರನ್ನ ಮೆರವಣಿಗೆಯನ್ನು ಗಡಿಯಿಂದ ಒಳಗಡೆ ಕರ್ಕೊಂಡು ಬಂದು ಮೆರವಣಿಗೆ ಹಾಕಿ ಆ ಗುರು ಹಿರಿಯರು, ಆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ತುಂಬ ಖುಷಿ ಆಗ್ತೈತಿ. ಐತಿಹಾಸಿಕ ಒಂದು ಕಾರ್ಯಕ್ರಮ ನೋಡಿದ್ರೆ ಇದರಲ್ಲಿ ಮಕ್ಕಳು ಕೂಡ ಜೋಗ ಹಾಕಕತ್ತಿದ್ರೆ ನೀವು ಕೇಳಿಸ್ಕೋಬೋದು. ಆ ಗ್ರಾಮದ ಗಡಿ ಒಳಗೆ ಗ್ರಾಮ ದೇವತೆಯರನ್ನ ಸಾವಿರಾರು ಜನ ಭಕ್ತರು ವಾದ್ಯ ಮೇಳಗಳೊಂದಿಗೆ ಕರ್ಕೊಂಬರಕತ್ತಿದ್ರು. ನಿಜವಾಗ್ಲೂ ಕೂಡ ಈ ಒಂದು ಗ್ರಾಮ ದೇವತೆಯರ ಗಡಿ ಒಳಗೆ ಕರ್ಕೊಂಡು ಬರುವಂತ ಸಂದರ್ಭದೊಳಗೆ ಈ ಒಂದು ಕುಂಭಮೇಳಗಳನ್ನ ನೋಡಿದ್ರೆ ನನಗೆ ಬಹಳ ವಿಶೇಷ ಅನಿಸ್ತು. ಮತ್ತು ಒಂದು ಇತಿಹಾಸ ಈ ಒಂದು ಗ್ರಾಮದೊಳಗ ಅನ್ನೋದಕ್ಕಿಂತ ಈ ತಾಲೂಕಿನೊಳಗ ಒಂದು ಇತಿಹಾಸ ಇದೆ. ಯಾಕೆ ಈ ಮಾತನ್ನ ಹೇಳಕತ್ತೇನೆ ಅಂತಂದ್ರೆ, ಹಿಂದ ಈ ಉಣಕಲ್ ಗ್ರಾಮದವರು ಸಿದ್ದಪ್ಪಜ್ಜನವ್ರ ಮೂರ್ತಿನ
ಸಿದ್ಧಾರೂಢ ಮಠದಿಂದ, ಹುಬ್ಬಳ್ಳಿ ಸಿದ್ಧಾರೂಢ ಮಠದಿಂದ ಉಣಕಲ್ವರೆಗೂ ಕೂಡ ಕುಂಭಮೇಳದೊಂದಿಗೆ ಆ ಅಜ್ಜನ ಮೂರ್ತಿಯನ್ನ ಆ ಊರಿಗೆ ತೊಗೊಂಬಂದಿದ್ರು. ಅದು ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ ಅಂದ್ರೆ ಸಿದ್ಧಾರೂಢ ಮಠದಿಂದ ಹುಬ್ಬಳ್ಳಿ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ದಿಂದ ಪುನಾ ಬೆಂಗಳೂರು ರೋಡ್ ಅಂತ ನಾವೇನ್ ಹೇಳ್ತೀವಿ, ಅಲ್ಲಿಂದ ಹಿಡಿದು ಉಣಕಲ್ಲ ಗ್ರಾಮದವರೆಗೂ ಕೂಡ ಈ ಒಂದು ಕುಂಭಮೇಳ ಬಂದಿತ್ತು. ಅವಾಗ 5,000ಕ್ಕಿಂತನೂ ಹೆಚ್ಚು ಕುಂಭಮೇಳಗಳು ಭಾಗವಹಿಸಿತ್ತು. ನನ್ನ ಪ್ರಕಾರ ಒಂದು 12 ಕಿಲೋಮೀಟರ್, 10ರಿಂದ 12 ಕಿಲೋಮೀಟರ್ ನಡೆದಿರ್ಬೋದು ಈ ಹೆಣ್ಮಕ್ಳು ಯಾರು. ಹಂಗ ಈ ಗ್ರಾಮ ದೇವತೆಯರ ಒಂದು ಜಾತ್ರಾ ಮಹೋತ್ಸವ ಸಂದರ್ಭದೊಳಗ ಆ ಗ್ರಾಮ ದೇವತೆಯರನ್ನ ಆ ಗಡಿ ಒಳಗ ಕರ್ಕೊಂಬರ್ಬೇಕಾದ್ರೆ 4,000ಕ್ಕೂ ಹೆಚ್ಚು ಕುಂಭಮೇಳಗಳು ಕೂಡ ಇದರಲ್ಲಿ ಸಾಕ್ಷಿಯಾಗಿದ್ದಾವೆ. ನಿಜವಾಗ್ಲೂ ಕೂಡ ಈ ಒಂದು ಗ್ರಾಮದ ಇತಿಹಾಸದೊಳಗನ ಇಷ್ಟು ಕುಂಭಮೇಳಗಳು, ಈ ಗ್ರಾಮದ ಇತಿಹಾಸ ಅನ್ನೋದಕ್ಕಿಂತನೂ ಕೂಡ ಈ ಹುಬ್ಬಳ್ಳಿ ತಾಲೂಕಿನ ಇತಿಹಾಸದೊಳಗ ಇಷ್ಟು ಕುಂಭಗಳು, ಈ ಸಾವಿರಾರು ಕುಂಭಗಳ ಮೂಲಕ ಆ ಗ್ರಾಮ ದೇವತೆಯರನ್ನ ಬರಮಾಡಿಕೊಂಡಿದ್ದಾರಂತಂದ್ರ ಇದು ಉಣಕಲ್ ಇತಿಹಾಸದೊಳಗ ಬರೆದಿಡುವಂಥದ್ದು ಅಂತನ ಹೇಳ್ಬೋದು. ಈ ಕುಂಭಮೇಳದೊಳಗ ಈ ಮದ್ವಿ ಮಾಡಿ ಕೊಟ್ಟಿರ್ತಾರೆ ಉಣಕಲ್ಲಿಂದ. ಆ ಎಲ್ಲಾ ಮಾತೆಯರು ಕೂಡ ಅವತ್ತಿನ ದಿವಸ ಆ ಗ್ರಾಮ ದೇವತೆಯರನ್ನ ಒಳಗಡೆ, ಆ ಗ್ರಾಮದ ಗಡಿಯಿಂದ ಒಳಗಡೆ ಕರ್ಕೊಂಡ್ಬರ್ಬೇಕಾದ್ರ ಪ್ರತಿಯೊಬ್ರು ಕೂಡ ಬಂದಿದ್ರು. ಉಣಕಲ್ ಗ್ರಾಮದಿಂದ ಎಷ್ಟು ಮಂದಿನ ಬೇರೆ ಬೇರೆ ಊರಿಗೆ, ಆ ಜಿಲ್ಲೆಗಳಿಗೆ, ಆ ತಾಲೂಕುಗಳಿಗೆ ಏನು ಮದುವೆ ಮಾಡಿ ಕೊಟ್ಟಿದ್ರು, ಆ ಎಲ್ಲ ಹೆಣ್ಮಕ್ಳು ಕೂಡ ಆ ಉಣಕಲ್ ಗ್ರಾಮಕ್ಕೆ ಬಂದು ಆ ಗ್ರಾಮ ದೇವತೆಯರನ್ನ ಬರಮಾಡ್ಕೊಂಡಿರೋದು ಸಾಕ್ಷಿ ಐತಿ. ಮತ್ತು ಸಣ್ಣ ಸಣ್ಣ ಮಕ್ಕಳು, ಯುವತಿಯರು ಹೆಚ್ಚಿನ ಸಂಖ್ಯೆ ಒಳಗ ಇಲ್ಲಿ ಈ ಕುಂಭಮೇಳದೊಳಗ ಭಾಗವಹಿಸಿದ್ರು. ನಿಜವಾಗ್ಲೂ ಇದೊಂದು ಇತಿಹಾಸದ ಪುಟದೊಳಗ ಈ ಕುಂಭಮೇಳದ ಇಷ್ಟು ಸಾವಿರಾರು ಮಾತೆಯರು, ಯುವತಿಯರು ಭಾಗವಹಿಸಿದ್ದು ನೋಡಿದ್ರೆ ಇದು ಒಂದು ಈ ಗ್ರಾಮದ ಇತಿಹಾಸದೊಳಗ ಇದನ್ನು ಬರೆದಿಡುವಂಥದ್ದು ಅಂತಲೇ ಹೇಳಬಹುದು ನಾವು. ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ 4-5 ತಲೆಮಾರಿನ ಹಿಂದೆ ಆಗಿರ್ಬೋದು ಅಂತ ಈ ಗ್ರಾಮದ ಭಾಳ ಹಿರಿಯ ವಯಸ್ಕರು ಅಂದ್ರೆ 102, 103 ವಯಸ್ಸಿನವರು ಹೇಳಿದ್ರು ನಾನು ಮಾತಾಡಿಸುವಂಥ ಸಂದರ್ಭದೊಳಗ. ಆ ಸಮಯದೊಳಗೆ ಅವ್ರು ಜಾತ್ರೆನ ನೋಡಿದ್ದಿಲ್ಲ ಅಂತ ಇದೆ. ಅದಕ್ಕೆ ಇಂಥ ಕುಂಭಮೇಳದಲ್ಲಿ ಇಂಥ ಮಾತೆಯರು ಸಾಕ್ಷಿಯಾಗಿದ್ದಾರೆ. ಈ ಜಾತ್ರಾ ಮಹೋತ್ಸವದೊಳಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಕೂಡ ಭಾಗವಹಿಸಿದ್ರು ಮತ್ತು ಮಜಲುಗಳನ್ನ ನೀವು ನೋಡ್ಬೋದು. ಈ ಕುಂಭಮೇಳದ ಹಿಂದೆ ಡೊಳ್ಳ ಕುಣಿತ ಬಹಳ ವಿಶೇಷ ಆಗಿತ್ತು, ನೀವು ಕೇಳ್ಬೋದು. ಈ ಜಾತ್ರೆ ನೋಡಕ್ಕೆ 2 ಕಣ್ಣೂ ಸಾಲಂಗಿಲ್ಲ. ಈ ಗೋಧೂಳಿ ಸಮಯದೊಳಗೆ ಈ ಗ್ರಾಮ ದೇವತೆಯರನ್ನ ಬಹಳ ವಿಶೇಷವಾಗಿ ಈ ಸಾಯಂಕಾಲದ ಇಳವತ್ತಿನೊಳಗೆ ಬಹಳ ತಂಪ ಒಂದು ವಾತಾವರಣದೊಳಗೆ ಆ ಗ್ರಾಮ ದೇವತೆಯರನ್ನ ಆ ಗಡಿಯಿಂದ ಪ್ರಮುಖವಾಗಿರ್ತಕ್ಕಂಥ ಸ್ಥಳದ ಮೂಲಕ ಅಂದ್ರೆ ಬೀದಿಗಳ ಮೂಲಕ ಆ ಜೋಗ್ ಹಾಕೋದ್ರ ಮೂಲಕ ಆ ದೇವರಿಗೆ ಭಕ್ತಿಪೂರ್ವಕವಾಗಿ ಪ್ರತಿಯೊಬ್ಬರು ಕೂಡ ಯಾರೂ ಪಾದರಕ್ಷೆ ಹಾಕೊಂಡಿಲ್ಲ. ಈ ಒಂದು ಜಾತ್ರಾ ಮಹೋತ್ಸವ ಸಮಯದೊಳಗೆ 5 ದಿವಸ ಯಾರು ಕೂಡ ಪಾದರಕ್ಷೆ ಹಾಕೊಂಡಿಲ್ಲ. ಮತ್ತು ಈ ಒಂದು ಕುಂಭಮೇಳಕ್ಕೆ ಈ ಆರಕ್ಷಕರ ಭದ್ರತೆಯೂ ಇತ್ತು. ಮತ್ತು ವಿಶೇಷವಾಗಿ ಆ ಗ್ರಾಮದಲ್ಲಿ ಜನಪ್ರತಿನಿಧಿಗಳು, ಯುವ ಮುಖಂಡರು ಹಾಗೂ ಗುರು ಹಿರಿಯರು ಪಾದರಕ್ಷೆ ಇಲ್ಲದೇ 5 ದಿವಸ ಸತತವಾಗಿ ಆ ದೇವತೆಯರ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಮತ್ತು ಆ ಗ್ರಾಮ ದೇವತೆಯ ಜಾತ್ರೆ ಒಳಗೆ ಎಲ್ಲ ರೀತಿಯ ಕೂಡ ಮಜಲುಗಳು ಭಾಗವಹಿಸಿದ್ದು ನೀವು ಕೇಳಬಹುದು.
ಅತಿ ಮುಖ್ಯವಾಗಿ ಆ ದೇವರ ಹೊತ್ತಂತವರು ಕೂಡ ಈ ಜಾತ್ರಾ ಮಹೋತ್ಸವದೊಳಗೆ ಪಾಲ್ಗೊಂಡಿದ್ರು. ಈ ಗ್ರಾಮ ದೇವತೆಯ ಮೂರ್ತಿ ನಿಜವಾಗ್ಲೂ ಕೂಡ ಈ ಮೆರವಣಿಗೆ ಅಂತ ಹೋಗುವಂತ ಸಂದರ್ಭದೊಳಗ ಮೂರು ದಾರಿ ಎಲ್ಲೆಲ್ಲಿ ಕೂಡ್ತಾವೋ ಅಲ್ಲಲ್ಲಿ ಆ ಗ್ರಾಮ ದೇವತೆಯರ ಮೇಲೆ ಆ ಲಿಂಬೆಹಣ್ಣು ಎಳೆದು ಒಗ್ಯಾಕತ್ತಿದ್ರು. ಅಂದ್ರೆ ಎಡಗಡೆಯಿಂದ ಬಲಗಡೆ, ಬಲಗಡೆಯಿಂದ ಎಡಗಡೆ ಒಗೆಯೋದು. ಅಂದ್ರೆ ಯಾವುದೇ ರೀತಿ ಮುಂದೆ ಆಗುವಂತಹ ಕಾರ್ಯಗಳಿಗೆ ಈ ಒಂದು ವಿಘ್ನಗಳು ಬರಬಾರದು ಅಂತಂತ ಹೇಳಿ ಆ ಗ್ರಾಮ ದೇವತೆಯರ ಮೂರ್ತಿಯನ್ನ ತೆಗೆದು ಹೋಗುವಂತ ಸಂದರ್ಭದೊಳಗ ಇಂಥ ವಿಶೇಷವಾಗಿರ್ತಕ್ಕಂಥ ನೇಮಗಳನ್ನ ಅಲ್ಲಿ ಪಾಲಿಸಾಕತ್ತಿದ್ದನ್ನ ನೀವು ನೋಡ್ಬೋದು. ಈ ಗ್ರಾಮದ ಇತಿಹಾಸದೊಳಗನ ಈ 2026 ಇದೇನು ಒಂದು ಮೆರವಣಿಗೆ ಐತಿ ತುಂಬಾ ಮಹತ್ವಪೂರ್ಣವಾಗಿರ್ತಕ್ಕಂಥ ಈ ಜಾತ್ರಾ ಮಹೋತ್ಸವದ ಮೆರವಣಿಗೆ ಅಂತನ ಹೇಳ್ಬೋದು. ಮತ್ತೆ ಈ ಕುಂಭಮೇಳಗಳನ್ನ ನೀವು ಎಷ್ಟು ಸತಿ ನೋಡಿದ್ರು ಕೂಡ ನಿಮಗೆ ಬೇಸರ ಆಗುದಿಲ್ಲ. ಯಾಕಂದ್ರೆ ಸಾವಿರಾರು ಒಂದು ಕುಂಭಮೇಳಗಳು ಸುಡು ರಸ್ತೆ ಒಳಗೆ ಬರಾಕತ್ತಿದ್ರು ಕೂಡ ಅಲ್ಲೆಲ್ಲಿ ಏನು ಮನೆಗಳಿದಾವೋ ಅವರೆಲ್ಲ ನೀರು ಹಾಕಕತ್ತಿದ್ರಲ್ಲೇ. ಆ ನಡ್ಕೊಂತ ಬರೋರಿಗೆ ಕಾಲುಗಳಿಗೆ ತಂಪಿರ್ಲಿ ಅಂತಂತ ಹೇಳಿ ಅಲ್ಲೆಲ್ಲಿ ನೀರು ಹಾಕೋದು, ಮತ್ತು ಅವ್ರಿಗೆ ಅಲ್ಲೆಲ್ಲಿ ತಂಪು ಪಾನೀಯಗಳನ್ನ ಕೊಡೋದು, ಮತ್ತು ನೀರುಗಳನ್ನ ಕೊಡೋದು. ಅಂದ್ರೆ ಅದು ಒಂದು ಭಕ್ತಿಯ ಒಂದು ಸೇವೆ ಅಂತನ ಹೇಳ್ಬೋದು. ವಿಶೇಷವಾಗಿ ಆ ಗ್ರಾಮದ ಹಿರಿಯರು, ಯುವಕರು ಒಂದು ಒಳ್ಳೆಯ ಸಮವಸ್ತ್ರದಿಂದ ಆ ಭಾಗದ ಜನಪ್ರತಿನಿಧಿಗಳು, ಗುರು ಹಿರಿಯರು ಪಾದಯಾತ್ರೆ ಮೂಲಕ ಆ ದೇವತೆಯರ ಒಂದು ಮೆರವಣಿಗೆಯೊಳಗೆ ಭಕ್ತಿಪೂರ್ವಕವಾಗಿ ಆ ಒಂದು ಸೇವೆಯಲ್ಲಿ ಪಾಲ್ಗೊಂಡು ಆ ದೇವತೆಯರ ಒಂದು ಕೃಪಾ ಆಶೀರ್ವಾದ ಆ ಗ್ರಾಮಕ್ಕೆ ಸಿಗಲಿ ಅಂತೇಳಿ ಒಂದು ಪ್ರಾರ್ಥನೆ ಮಾಡಾಕತ್ತಿದ್ರು. ಈ ದ್ಯಾಮೋದುರ್ಗವ ಪತಿದೇವರಾಗಿರ್ತಕ್ಕಂಥ ರಾಣಿಗೆ ಅಲ್ಲಲ್ಲೇ ಅವರು ನಿಂತ್ಕೊಂಡು ಆ ದಾಂಪತ್ಯ ಜೀವನದಲ್ಲಿರ್ತಕ್ಕಂಥ ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಇದ್ದರು, ನೀವು ಕೇಳಿಸ್ಕೋಬೋದು.
ಈಗಾಗಲೇ ಹೇಳ್ದಂಗೆ ಮೂರು ದಾರಿಯಲ್ಲಿ ಇರ್ತೈತಿ. ಈ ಥರ ಇಳುವು ಮಾಡಿ ಒಗಿತಾರೆ ಅಲ್ಲಲ್ಲೇ ಊರಲ್ಲಿ. ಹಿಂಗಾಗಿ ಬಹಳ ಒಂದು ಜಾಗೃತವಾಗಿರ್ತಕ್ಕಂಥ ದೇವತೆಯರನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಚೌಕಿ ಮನೆ ಅಂತ ಐತಿ ಆ ಗ್ರಾಮದೊಳಗೆ, ಉಣಕಲ್ ಗ್ರಾಮದೊಳಗೆ. ಅದಕ್ಕೆ ಕೂಬಸಪ್ಪನ ಕಟ್ಟಿ ಅಂತನೂ ಕೂಡ ಕರೀತಾರ. ಆ ಕೂಬಸಪ್ಪನ ಕಟ್ಟಿ ಒಳಗೆ ಒಂದು ಚೌಕಿ ಮನೆ ಒಳಗೆ 5 ದಿವಸಗಳ ಕಾಲ ಆ ಮೂರ್ತಿಗಳು ಬಂದು ಅಲ್ಲಿ ಕುಳಿತುಕೊಳ್ತಾವ. ಆ ಕುಳಿತುಕೊಂಡಾಗ ವಿಶೇಷವಾಗಿರ್ತಕ್ಕಂಥ ಪೂಜೆ, ಉಡಿ ತುಂಬುವಂಥ ಕಾರ್ಯಕ್ರಮ ಎಲ್ಲವೂ ಕೂಡ ಜರುಗ್ತೈತಿ. ಆ ಚೌಕಿ ಮನೆ ಒಳಗೆ ಕುಂತ ತಕ್ಷಣ, ಆ ಗ್ರಾಮ ದೇವತೆಯರು ಕುಂತ ತಕ್ಷಣನೇ ಅವತ್ತಿಂದ ಹಿಡಿದು 5 ದಿವಸಗಳ ಕಾಲ ಉಡಿ ತುಂಬುವಂಥದ್ದು, ವಿಶೇಷವಾಗಿರ್ತಕ್ಕಂಥ ಪೂಜೆ ಮತ್ತು ವಿಶೇಷವಾಗಿರ್ತಕ್ಕಂಥ ಭಜನೆ, ಹಗಲಿ ರಾತ್ರಿ ಕೂಡ ಜಾಗರಣೆ ಮಾಡೋದು ಎಲ್ಲವೂ ಕೂಡ ಇರ್ತೈತಿ. ಮತ್ತು ಇನ್ನೊಂದೇನು ವಿಶೇಷಪ್ಪ ಅಂತಂದ್ರೆ, ಆ ಗ್ರಾಮ ದೇವತೆಯರಿಗೆ ಒಂದು ಹೊಸ ಗುಡಿ ಕಟ್ಟಿಸಿದಾರ. ಆ ಕಟ್ಟಿಸಿದ ಗುಡಿಗೆ ಆ ಕಳಸಾರೋಹಣ ಏನ್ ಮಾಡ್ತಾರ, ಆ ಕಳಸವನ್ನು ಕೂಡ 5 ದಿವಸಗಳ ಕಾಲ ಈ ಒಂದು ಚೌಕಿ ಮನೆ ಒಳಗಿಟ್ಟನ ಕೂಡ ಪೂಜೆ ಮಾಡಿ, ಮತ್ತು ಆ ಚೌಕಿ ಮನೆಗೆ ಇಲ್ಲಿರ್ತಕ್ಕಂಥ ಗ್ರಾಮ ದೇವತೆಯರಿಗೆ ಎಲ್ಲರೂ ಕೂಡ ಕೊನೆಯದಾಗಿ ಇಟ್ಟ ಮೇಲೆ ಒಂದು ಜೋಗ್ ಹಾಕ್ತಾರಲ್ಲೇ. ಈ ಚೌಕಿ ಮನೆ ಒಳಗ ಗ್ರಾಮ ದೇವತೆಯರು ಕುಂತ ಮೇಲೆ ಉಣಕಲಿನ ಸಿದ್ದಪ್ಪಜ್ಜನವರ ಮೂಲಗದ್ದಿಗೆ ಮಠದೊಳಗ ನಿರಂತರವಾಗಿ 5 ದಿವಸಗಳ ಕಾಲ ಮಹಾಪ್ರಸಾದ ಜರುಗ್ತೈತಿ. ಈ ಮಹಾಪ್ರಸಾದ ಸೇವೆಯೊಳಗ ಈ ಗ್ರಾಮದ ಸುತ್ತಮುತ್ತಲಿನ ಬಡಾವಣೆಯವರು, ಗ್ರಾಮದವರು, ತಾಲೂಕಿನವರು, ಜಿಲ್ಲೆಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸ್ತಾರ. ಮತ್ತೆ ಈ ಪ್ರಸಾದ ಸ್ವೀಕರಿಸಿ ನಂತರ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಡೀತಾವ. ಅಂದ್ರೆ ರಾತ್ರಿ ಈ ಭಜನಾ ಪದಗಳು, ಡೊಳ್ಳಿನ ಪದಗಳು, ಅಂದ್ರೆ 5 ದಿವಸಗಳ ಕಾಲ ಈ ಜಾಗರಣೆ ಮತ್ತು ಮುಂಜಾನೆ ಪೂಜೆ, ಉಡಿ ತುಂಬುವಂಥ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಬಹಳ ಒಂದು ಅಚ್ಚುಕಟ್ಟಾಗಿ ನಿಯಮಬದ್ಧವಾಗಿ ಈ ಕಾರ್ಯಕ್ರಮಗಳು ಈ ಗ್ರಾಮದಲ್ಲಿ ನಡೀತಾವು. ಇದನ್ನು ಹಂತ ಹಂತವಾಗಿ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೇನೆ. ಮುಂದಿನ ಭಾಗದಲ್ಲಿ ಈ ಭಜನಾ ಪದಗಳು, ಡೊಳ್ಳಿನ ಪದಗಳು ಹೆಂಗೆಂಗೆ ಆಗ್ತವು, ಯಾವ ರೀತಿ ಈ ಆಗ್ತವು, ಯಾರ್ಯಾರು ಭಾಗವಹಿಸಿದ್ರು ಎಲ್ಲವನ್ನೂ ತೋರಿಸುವಂಥ ಪ್ರಯತ್ನ ನಿಮ್ಮ ಮುಂದೆ ಮಾಡ್ತೇನೆ. ಎಲ್ಲರೂ ಕೂಡ ವಿಡಿಯೋನ ಪೂರ್ಣ ನೋಡ್ರಿ. ಮತ್ತು ಈ ವಿಶೇಷವಾಗಿರ್ತಕ್ಕಂಥ ಒಂದು ಜಾತ್ರಾ ಮಹೋತ್ಸವದ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೇನೆ. ನಿಮ್ಮ ಹುಬ್ಳಿ ಬಸು.